ಯಾವ ಲೆವೆಲಿಗೆ ಚೇಂಜ್ ಆಗಿದ್ದಾನೆ ಅಂತ. ನೀನು ಸಾಮಾನು ಬೇಕಾಗಿತ್ತು. ನಾಳೆ 3 ತನಕ ನಿಂತ್ಕೊಂಡಿರಿ. ಶಿಸ್ತಾಗಿ ಮಲ್ಕೊಂಡಿದ್ದ ಗೈಸ್ ಇವನು. ಈಗ ಹೇಳಿದ್ದಾನೆ. ಓ ಮೈ ಗಾಡ್ ಗೈಸ್, ಲಿಫ್ಟ್ ಫುಲ್ ಅಲಗಾಡ್ತಿದೆ. ಓ ಹಣ ಬಂದ ಹಣ ಬಂದ ಹಣ ಬಂದ ಹಣ ಬಂದ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನೇಜರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ ಅಂಕೋಲಾದಲ್ಲಿ ಲೈಕ್ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಸ್ಕೂಲ್ ಆ್ಯಂಡ್ ಕಾಲೇಜಸಲ್ಲಿ ಯಾವ್ದಾದ್ರು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ಬನ್ನಿ ಗೈಸ್. ಸೊ ಗೈಸ್, ಮಾರ್ನಿಂಗ್ ನೋಡಿದ್ರಲ್ಲ ಇಂಡಿಪೆಂಡೆನ್ಸ್ ಡೇ ಅಂಕೋಲಾದಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ಲೈಕ್ ಈ ಇಯರ್ ಅಷ್ಟೊಂದೇನು ಲೈಕ್ ಗ್ರ್ಯಾಂಡಾಗಿಲ್ಲ ಆಗಿತ್ತು. ಆ್ಯಂಡ್ ಅಷ್ಟೊಂದೇನು ಲೈಕ್ ಓಕೆ ಗೂಸ್ ಬಂಪ್ಸ್ ತರೋ ಥರ ಆ ಥರ ಡ್ರಿಲ್ ಸೌಂಡ್, ದೆನ್ ತುಂಬ ಡೀಸೆಂಟಾಗಿ ಲೈಕ್ ಡಿಸಿಪ್ಲಿನಿಂದ ಆ ಥರ ಏನು ಅಷ್ಟೊಂದು ಇಲ್ಲ ಅನ್ನಿಸ್ತು ನನಗೆ. ಸೊ ಓಕೆ, ನಾನು ಸ್ವಲ್ಪ ಮಟ್ಟಿಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಎವ್ರಿ ಟೈಮ್ ನಾನು ವೀಡಿಯೋಸ್ ಲೈಕ್ ರೀಲ್ ಥರ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡ್ತಿದ್ದೆ. ಬಟ್ ಈ ಇಯರ್ ಆ ಥರ ಮಾಡಿಲ್ಲ. ವ್ಲಾಗಲ್ಲಿ ಹಾಕಬೇಕು ಅಂತ ನಾರ್ಮಲ್ ಲ್ಯಾಂಡ್ಸ್ಕೇಪ್ ಮಾಡಲ್ಲೇ ಮಾಡಿ ಯೂಟ್ಯೂಬ್ ವ್ಲಾಗಲ್ಲಿ ಮಾಡಬೇಕಂತ ಮಾಡಿದೆ. ಸೊ ನೀವು ನೋಡಿರ್ತೀರ ಸಿನಿಮ್ಯಾಟಿಕ್ ಕ್ಲಿಪ್ಪಲ್ಲಿ. ಸೊ ಈಗ ಕತೆ ಏನಂದರೆ ಲೈಕ್ ನಾನೊಂದು ಕೊರಿಯರ್ ಆರ್ಡ್ರ್ ಮಾಡಿದ್ದೆ ಲೈಕ್ ಫ್ಲಿಪ್ಕಾರ್ಟಿಂದ. ಅದು ಸ್ಕ್ರೀನ್ ಗಾರ್ಡ್ ಕವರ್ ಒಂದು ಬಂದಿದೆ ಇವತ್ತು. ಆ್ಯಂಡ್ ಸುಮಾರಷ್ಟು ಆರ್ಡ್ರ್ ಮಾಡಿದ್ದಿದೆ. ಅದು 19th 18th ಬರೋದಿದೆ. ಸೊ ಇದೊಂದು ಇವತ್ತು ಬಂದಿದೆ. ಇದು ನಿಮ್ಮ ಮುಂದೆನೇ ಇನ್ಸ್ಟಾಲ್ ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಇದು ಇನ್ಸ್ಟಾಲ್ ಮಾಡಾದಮೇಲೆ ಲೈಕ್ ನಾನು ಒಂದು ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿಂದ ಒಂದು ಪ್ರ್ಯಾಂಕ್ ಕಾಲ್ ಮಾಡ್ತಾಯಿದ್ದೀನಿ. ಯಾರ ಜೊತೆ ಅಂತ ನೀವು ವ್ಲಾಗಲ್ಲಿ ನೋಡ್ತಾಯಿರಿ. ಸ್ವಲ್ಪ ಕ್ಯೂರಿಯಾಸಿಟಿ ಇಡಿಸ್ಬೇಕಲ್ವ, ಅದಕ್ಕೆ ಈಗ ಹೇಳ್ತಾ ಇಲ್ಲ ನೇಮೆಲ್ಲ. ಸೊ ಆಮೇಲೆ ವ್ಲಾಗಲ್ಲೇ ನೋಡ್ಕೊಳ್ಳಿ ಗೈಸ್. ಇದು ಓಪನ್ ಮಾಡಿದೆ ಈಗ ಟೆಂಪರ್ಡು. ಸೊ ಈ ಥರ ಇದೆ ನೋಡಿ, 9H+ ಅಂತೆ. ಮೊಬೈಲ್ ಗ್ಲಾಸಿಗೆಲ್ಲ ಲೈಕ್ ಇದೇ ಥರ ಇರುತ್ತೆ. ಎಲ್ಲ ಕ್ಲೀನಿಂಗ್ ಕ್ಲೋತ್ ಎಲ್ಲ ಕೊಟ್ಟಿದ್ದಾರೆ. ನಾನು ಹಾಕಬೇಕಿದ್ರೆ ವೀಡಿಯೋ ಮಾಡಲಿಕ್ಕಾಗಲ್ಲ. ಸೊ ಹಾಕಾದ್ಮೇಲೆ ಆಮೇಲೆ ತೋರಿಸ್ತೀನಿ. ಈಗ ಈ ಥರ ಕಾಣಿಸ್ತಿದೆ ನೋಡಿ. ಸೊ ಫುಲ್ ನ್ಯೂ ಇದು. ಇದ್ರ ಮೇಲೆ ಒಂದು ಟೆಂಪರ್ ಗ್ಲಾಸ್ ಇರಲಿ ಅಂತ, ವಾಟ್ರೋಗೆಲ್ಲ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ. ಓಕೆ, ಹಾಕಿದ್ಮೇಲೆ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಗೈಸ್, ಈಗ ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ. ಸಡನ್ನಾಗಿ ಹೆಂಗೆ ಕ್ಯಾಮ್ರಾ ಆ ಕಡೆ ಹೋಯ್ತಂತೀರ, ಹಿತೇಶ್ ಬಂದಿದ್ದಾನೆ ಗೈಸ್, ಸರಿ ಟೈಮಿಗೆ ಬಂದ. ಸೊ ಓಕೆ, ಈಗ ಸ್ಟಿಕ್ಕರ್ ತೆಗಿತಾ ಇದ್ದೀನಿ. ಸೊ UV ಪ್ರೊಟೆಕ್ಟೆಡ್ ಗ್ಲಾಸ್ ಇದು. ಸೊ ಓಕೆ, ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಬನ್ನಿ. ಬೂಮ್ ಆಯಿತು ಗೈಸ್. ಇದರಿಂದ ಸ್ವಲ್ಪ ಪ್ರೆಸ್ ಮಾಡೋಣ. ಸೊ ಆಯಿತು ಗೈಸ್, ಫೈನಲಿ ಈಗ ಇದು ಮೇಲ್ಗಡೆ ಸ್ಟಿಕ್ಕರ್ ತೆಗೆದ್ರೆ ಆಯಿತು. ಶಕಲ್ ಇದು ಮೇಲೆ ಬಂದ್ಬಿಡ್ತಾ. ಸೊ ಬೂಮ್ ಗೈಸ್, ಟಡಾ, ಫೈನಲಿ ಆಯಿತು ಇನ್ಸ್ಟಾಲೇಷನ್ ಮಾಡಿ. ಸೊ ಈಸಿಯಾಗಿದೆ, ಈಸಿಯಾಗಿ ಮಾಡ್ಬೋದು ನೀವು ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿದ್ರೆ. ಸೊ ಚೆನ್ನಾಗಿದೆ. ಓಕೆ, ಸೊ ಗೈಸ್, ಈಗ ನಾನು ಬಂದಿರೋದು ನನ್ನ ಫ್ರೆಂಡ್ ಮನೆ ಹತ್ರ.
ಸೊ ಇವಾಗ ನಾನು ತೋರಿಸ್ತಿರೋ ಫ್ರೆಂಡನ್ನು ನಾನು ಬ್ಲಾಗಲ್ಲಿ ಇನ್ನೂವರೆಗೂ ಯಾವತ್ತೂ ತೋರಿಸಿಲ್ಲ. ಸೊ ಯಾರಂತ ನೋಡಲಿಕ್ಕೆ ವೆಯ್ಟ್ ಮಾಡ್ತಾಯಿರಿ ಗೈಸ್. ಅವ್ನ ಮನೆ ಹತ್ರನೇ ಬಂದು ನಿಂತಿದ್ದೀನಿ ಈಗ. ಸೊ ಓಕೆ, ಇದು ಸ್ಕ್ರೀನ್ ಇನ್ಸ್ಟಾಲೇಷನ್ ಮಾಡಿದ್ದು ಪ್ರಾಪರ್ ಇದೆಯಾ ಅನ್ನೋ ಗೊತ್ತಾಗ್ತಿಲ್ಲ, ನನಗಂತೂ ಸರಿಯೇ ಕಾಣಿಸ್ತಿದೆ. ಸೊ ಓಕೆ, ಈಗ ಫ್ರೆಂಡ್ ಬರ್ತಾನೆ, ವೀಡಿಯೋ ಮಾಡ್ತೀನಿ. ಓಕೆ ಗೈಸ್ ಫೈನಲಿ ಇವನೇ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅಂದಿದ್ದು. ಸೊ ಸಂಪ್ರೀತ್ ಅಂತ ನೋಡಿ ಗೈಸ್, ಯಾವ ಲೆವೆಲಿಗೆ ಚೇಂಜ್ ಆಗಿದ್ದಾನೆ ಅಂತ. जी नमस्ते ನಮಸ್ತೆ. नमस्ते नमस्ते ಗುಡ್ ಮಾರ್ನಿಂಗ್ ಸೊ ಓಕೆ ಗೈಸ್, ಈಗ ಏನು ಕತೆ ಅಂತ ಮುಂದೆ ಹೋಗಿ ಹೇಳ್ತೀನಿ ನಿಮಗೆ. ಸೊ ಗೈಸ್, ಈಗ ಫೈನಲಿ ನಾವು ಕಾಲೇಜ್ ಹತ್ರ ಬಂದಿದ್ದೀವಿ. ಸೊ ಈಗ ಪ್ಲ್ಯಾನ್ ಏನಂದರೆ, ಯಾರಿಗಾದರೂ ಲೈಕ್ ಫ್ರೆಂಡ್ಸಿಗೆ ಹಿತೇಶ್, ಸಂಕೇತ್, ನಿತ್ಯಾನಂದ್ ಅವ್ರಿಗೆ ಏನಾದರೂ ಪ್ರ್ಯಾಂಕ್ ಮಾಡಿ ಆಮೇಲೆ ಮನೆ ಹತ್ರ ಹೋಗಿ ವಿಸಿಟ್ ಮಾಡೋಣ ಅಂತ. ಸೊ ಸಂಪ್ರೀತ್ ಕಾಲೇಜಿಂದ ಬಂದಿದ್ದಾನೆ, ಲೈಕ್ ಮಂಗಳೂರಲ್ಲ, ಹಾಂ, ನಿಟ್ಟೆ ಕಾಲೇಜಿಂದ ಅವ್ನು ಲೈಕ್ ಒಂದು 2-3 ಡೇಸ್ಗೋಸ್ಕರ ಬಂದಿದ್ದ ಇಲ್ಲಿ ಅಂಕೋಲಾಗೆ. ಸೊ ಅವನು ಫ್ರೆಂಡ್ಸಿಗೆಲ್ಲ ಮೀಟ್ ಆಗೋಣ ಅಂತ ಇದು ಮಾಡಿದ್ದ. ಅದಕ್ಕೆ ಈ ಥರ ಒಂದು ಪ್ರ್ಯಾಂಕ್ ಮಾಡಿ ಆಮೇಲೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಮಾಡೋಣ ಅನಿಸ್ತು. ಸೊ ಓಕೆ, ಇವನಿಗೆ ವ್ಲಾಗಲ್ಲಿ ಎಲ್ಲೂ ನೋಡಿರಲ್ಲಂಗಿಲ್ಲ, ಇದೇ ಫಸ್ಟ್ ಟೈಮ್. ನೀವು ಕ್ಯಾರೆಕ್ಟರ್. ಎಸ್, ಆ ದಿನ ಲೈಕ್ ವಿಡಿಯೋ ಕಾಲಲ್ಲಿ ತೋರಿಸಿದ್ದೆ ಅಷ್ಟೇ, ಬಟ್ ಅದು ಪ್ರಾಪರ್ ಕಾಣಲಿಲ್ಲಾಗಿತ್ತು. ಸೊ ಓಕೆ, ಈಗ ಫಸ್ಟ್ ಯಾರಿಗೆ ಕಾಲ್ ಮಾಡೋದು ಅಂತ ನೋಡೋಣ. ಸೊ ಗೈಸ್, ಈಗ ಫಸ್ಟ್ ಬಕ್ರ ಹಿತೇಶಿಗೆ ಕಾಲ್ ಮಾಡ್ತಾಯಿದ್ದೀವಿ. ಸೊ ಸಂಪ್ರೀತ್ ಮಾತಾಡ್ತಾನೆ ಇವತ್ತು. ಓಕೆ, ನೋಡುವ ಅವ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಕಾಲ್ ಆನ್ಸರ್ ಮಾಡ್ತಾನೋ ಇಲ್ವೋ, ಅದೇ ದೊಡ್ಡ ವಿಷಯ ಈಗ. ಹಲೋ, ಹಲೋ, ಯಾರು ಹೇಳಿ ನಾನು? ಸಂಪ್ರೀತ್. ಹಾಂ, ಅಲ್ಲ ನೀನು ಸಾಮಾನು ಬೇಕಾಗಿತ್ತು. ತಿರುದ್ದು ನಿನ್ನ ಅಂಗಡಿಲೇ. ನೀ ಎಲ್ಲಿದ್ದೆ ಹೇಳಿ ಈಗ? ನಾ ಈಗ ಸದ್ಯ ಮನೇಲಿ ಬಂದಿದ್ದೆ, ಜಸ್ಟ್ ಊಟ ಮಾಡಕ್ಕೆ ಬಂದಿದ್ದೆ. ಊಟ ಮಾಡ್ತಿದ್ದೆ. ಊಟ ಮಾಡಕ್ಕೆ ಮನೆಗೆ ಬಂದಿದ್ದೆ. ಹಾಂ, ನಿನ್ನ ಅಂಗಡಿಲಿ ಪೊಕೆಮಾನ್ ಕಾರ್ಡ್ ಸಿಗ್ತಿದ್ದ. ಹಾಂ ಉಂಟು. ನಾವು ಎಷ್ಟೊತ್ತಿಗೆ ಬರ್ಬೋದಾ? ಈಗ ಒಂದು ಸಂಜೆಗೆ 4 ಗಂಟೆ ಬೆಳಿಗ್ಗೆ. ಈಗ ಊಟ ಕೊಡ್ತಾರ ಅವ್ರು 3 ಗಂಟೆಗೆ ಕೊಡ್ತಾರೆ. ಹಾಂ, ನೀವು ಒಂದು 4 ಗಂಟೆ ಬರ್ಬೋದು. 4 ಗಂಟೆಗೆ? ಹಾಂ, ನಿಲ್ಲ ಹಂಗೆ ಹೇಳ್ತೀನಿ. ಎಂತ ಮಾಡಲಿ ಮ್ಯೂಟ್ ಮಾಡಿ, 4 ಗಂಟೆ ನಾನು ಮನೆ ಹತ್ರ ಬರ್ತೀನಿ, ಹಂಗೆ ಮೀಟಪ್ ಮಾಡುವ ಅಂತ. ಎಲ್ಲಾದ್ರೂ ನಾನು ನಿನ್ನ ಮನೆ ಹತ್ರ ಬಂದುಬಿಡ್ಲೆ? ಮನೆ ಹತ್ರ ಎಲ್ಲಿದೆ? ಅಂಗಡಿಯಲ್ಲಿ ಇದೆ. ಅರೆ ನಿಮ್ಮ ಮನೇಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ನೀವು? ಮನೇಲಿ ಏನು ಮಾಡ್ತಾರೆ? ನಿಮ್ದು ಮತ್ತು ಗೋಡೌನಲ್ಲಿತ್ತು? ಗೋಡೌನಲ್ಲಿ ಅಂಗಡಿ ಮೇಲೆ. ಅಂಗಡಿ ಮೇಲೆ ಬಾ ಹಂಗಾದ್ರೆ ನೀನು. ಅಂಗಡಿ ನಾ ಮನೆ ಅಂಗಡಿಯಲ್ಲಿ ಇದೆ. ಜಸ್ಟ್ ನೀವು ಊಟ ಎಷ್ಟೊತ್ತಿಗೆ ಊಟ ಮಾಡ್ತೀನಿ ನೀನು? ಈಗ ನಾನು ಒಂದು ಅರ್ಧ ತಾಸು ಆಯ್ತು. ಅರ್ಧ ತಾಸಲ್ಲಿ ಊಟ ಆಗೋದಿಲ್ಲ? ಈಗ ಜಸ್ಟ್ ಕೂತಿದ್ದ, ಸ್ವಲ್ಪ ಕೆಲಸ ಇತ್ತು ಮನೇಲಿ. ಹಾಂ, ಊಟ ಮಾಡಿ ನಾವು ಬಂದ್ರಾಗುದ ನಿಮ್ಮ ಮನೆಗೆ? ಮನೇಲಿ ಇಲ್ವಾ? ಅಲ್ಲಿ ಅಂಗಡಿ ಕಡೆ ಇದ್ದದ್ದು. ಅದೇ ನಿಮ್ಮ ಮನೆಗೆ ನೀ ಎಲ್ಲಿದ್ದೆ ಈಗ? ನಾ ಮನೇಲಿ ನಾ ಬಂದ್ರಾಗುದ? ಬರ. ಹಾಂ, ಬರ್ತಿ ಹಂಗಾದ್ರೆ. ಯಾರು ಸೆಟ್ಟಿವ? ಯಾರೂ ಇಲ್ಲ, ನಾವು ಒಬ್ಬನೇ ಅಡ್ಡಾಡ್ತೀವಿ. ಒಬ್ಬನೇ ಇಲ್ಲ ನಿಂಗೆ? ಹಾಂ, ನಾ ಜಸ್ಟ್ ನಿನ್ನ ರಾತ್ರಿಗೆ ಜಸ್ಟ್ ಬಂದ್ಬಿಟ್ಟೆ ನಾನು. ಅಲ್ಲ, ನೀವು ಒಬ್ಬನೇ ಇಲ್ಲ ಅಂತೀನಿ ನಾನು. ಯಾಕೆ? ನಮ್ಮ ಮನೇಲಿದ್ದೆ. ಮನೇಲಿವೆ? ಅದಕ್ಕೆ ಕೇಳ್ತೀವಿ ನಾನು. ಬೇಕಾಗಿತ್ತು ನಂಗೆ ಹಾಸ್ಟೆಲಲ್ಲೇ ಪೊಕೆಮಾನ್ ಕಾರ್ಡ್ಸ್ ಶೋ ಆಫ್ ಮಾಡಿ. ಅಂಗಡಿಲಿ ಉಂಟು ಶಾಪಿಗೆ. ಓಕೆ ಓಕೆ. ಮಣಿಕಂಠಗೂ ಕಾಲ್ ಮಾಡಿದ್ದೆ, ಅವ ಕಾಲ್ ಪಿಕ್ ಮಾಡಿಲ್ಲ ಅಂತ. ಮಣಿಕಂಠಿಗೆ ಮಾಡಿದ್ದೆ. ಮಣಿಕಂಠಿಗೆ ಮಾಡಿದ್ದೆ, ಅವ್ನ ಫೋನ್ ಇದಾಗ್ತಿಲ್ಲ ಮರ್ಯ. ಅವನಿಗೂ ಕರ್ಕೊ ಬರೋ ಮನೆ ಬಂದ ಕೆಳಗಿದ್ದವ, ಅದು ಗಾಡಿದೇನೋ ಸರಿ ಮಾಡ್ತಿದ್ದ. ಹಾಂ, ಈಗೆಲ್ಲೋ ಹೋಗಿ ಅನ್ಸ್ಬಿಟ್ಟು ಮನೆಗೆ ನೀನೇ ಫಸ್ಟ್ ಕಾಲ್ ಎದ್ದದ್ದು. ಎಲ್ಲರಿಗೂ ಮಾಡಿದೆ. ಎಲ್ಲರಿಗೂ ಮಾಡಿದೆ? ಹಾಂ, ನಿತ್ಯಾನಂದನ್ ಗೋವಾಕ್ಕೆ ಹೋಗಿ ಅಂತೆಲ್ಲ. ನಿತ್ಯಾನಂದ ಗೋವಾದಲ್ಲಿ ನೀವು ಶೆಟ್ಟಿ ಅವರ ಅಣ್ಣ ಜೊತೆ ಏನು ಹೇಳ್ತಿದ್ದ? ಹಾಂ, ಎಲ್ಲ ಬಿಸಿ ಇವತ್ತು. ಹಾಂ, ಆಯ್ತು. ನಿನ್ನ ಮನೆಗೆ ಬರ್ತೀನಿ ಹೇಳಿ. ಆಯ್ತು. ನೀ ಖಾಲಿ ಮೇಲೆ ನೀ ಒಬ್ಬನೇ ವೆಲ್ಲ ಆದ್ಮಿ. ಖಾಲಿ ಅಂದ್ರೆ ನಾ ಈಗ ಆಯ್ತು ಬರ್ತೀನಿ. ಅರೆ ಮಳೆ ಬಂತಲ್ಲ ಮಾರ್ಯ. ಮಳೆ ಬಂತು? ಹಾಂ, ಮಳೆ ಬಂತು. ಅರೆ ಆಯ್ತು, ನಾ ಬರ್ತೀನಿ ಇಲ್ಲಿ. ಆರಾಮ್ ಬರ, ಮಳೆ ನಿಂತ್ಕೊಂಡು ಬರ. ನೀ ಎಲ್ಲ ಬರೀ? ಅರೆ ನಂದು ಬಂದದ್ದೇ 3 ದಿನಕ್ಕೆ, ಟೈಟ್ ಸ್ಕೆಡ್ಯೂಲ್. ಬರ್ತಿ. ಸೊ ಗೈಸ್, ಫಸ್ಟ್ ಪ್ರ್ಯಾಂಕ್ ಹಿತೇಶಿಗೆ. ಸೊ ಓಕೆ, ಅವ್ನ ಮನೆ ಹತ್ರ ಹೋಗಿ ಸರ್ಪ್ರೈಸ್ ಮಾಡ್ತಾನೆ ಈಗ ಸಂಪ್ರೀತು. ಏನು ಬೊಕ್ಕೆ ಏನಾದರೂ ತೊಗೊಂಡೋಗ್ತೀಯಾ? ಫ್ಲವರ್ ಬೊಕ್ಕೆ ಅಷ್ಟೇ GF. ಆಮೇಲೆ ನೋಡೋಣ ಸಂಕೇತ್ ಮನೆಗೆ.
ಸೊ ಸಂಕೇತ್ಗೆ ಒಂದು ಕಾಲ್ ಮಾಡ್ತೀಯಾ ಈಗಲೇ? ಹೀಗೆ ಮಾಡುವ. ಹಾಂ ಮಾಡಿ ನೋಡು ಒಂದು ಸಲ. ಸೊ ಮಳೆ ಒಂದು ಬಂತು ಗೈಸ್ ನೋಡಿ. ಈಗ ಜಸ್ಟ್ ನಾನು ಗಾಡಿಗೆ ಟೆಂಪರ್ಡ್ ಗ್ಲಾಸ್ ಹಾಕ್ತಿದ್ನಲ್ಲ, ಅವಾಗ ಹಿತೇಶ್ ಕೆಳಗಡೆನೇ ಇದ್ದ, ಅವ್ನು ನೋಡ್ಕೊಂಬಂದ. ಸೊ ಈಗ ನೋಡೋಣ ಸಂಕೇತಿಗೆ ಏನಾದರೂ ಕಾಲ್ ಮಾಡೋಣ ಗೈಸ್. ಈಗ ನಿತ್ಯಾನಂದ ಕಾಲ್ ಮಾಡೋಣ. ಸೊ ಕಾಲ್ ಮಾಡ್ತಾನೆ ಈಗ ಸಂಪ್ರೀತ. ಓಕೆ, ಅವ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಲ್ಯಾಪ್ಟಾಪ್ ತಗೊಂಡು ಬಂದಿದ್ದೆ. ಗೋವಾಗಿದ್ದೆ. ಅರೆ ನಾನು ನಿನ್ನ ಮನೆ ಹೊರಗೆ ನಿಂತ್ಕೊಂಡಿದ್ದೆ. ಯಾರ್ಯಾರು? ನಾನು ನಿಮ್ಮ ಮನೆ ಕಂಟ. ನಾ ಇದು ಲ್ಯಾಪ್ಟಾಪ್ ತಗೊಂಡು ನಿನ್ನೆ ಬಂದಿದ್ನು. ನಾಳೆ ಬರುವ ಮಾಡಿದ್ದೆ. ನಾಳೆ ಬರ್ತೀವಿ. ಈಗ ನಾವೆಂತ ಮಾಡೋದ? ನಮ್ಮ ಮನೆಗೆ ಬರುವ ಅಂತ ಹೇಳಿ ಬಂದಿದ್ರಿ. ಹಾಂ, ಮಣಿಕಂಠ ಗೊತ್ತಿಲ್ಲಾಗಿತ್ತು ನಿಂಗೆ? ಮುಂಚೆ ಹೇಳುದಲ್ಲ ನಂಗೆ. ಮಣಿಕಂಠಿಗೆ ಗೊತ್ತಿಲ್ಲ ಅಂತ. ಅವ್ನು ಬಂದಿರುವ ಅಂತ ಮಾಡಿದೆ ನಾನು. ನೀವು ಬಂದಿರುವೆ ಮಾಡ್ರಂತೆಲ್ಲ. ಶಾಬಾಯ್ ಶಾಬಾಯ್. ಈಗೆಂತ ಮಾಡೋದು ನಾವು? ನಾಳೆ ಮೂರು ತನಕ ಅಲ್ಲೇ ನಿಂತ್ಕೊಂಡಿರಿ. ಇಲ್ಲೇ ಇಲ್ಲೇ ನಿಂತು ಇಲ್ಲೇ ಒಂದು ಟೆಂಟ್ ಹಾಕ್ಸು. ಇಲ್ಲೇ ಹಾಕೊಂಡು ಇಲ್ಲೇ ನಿಂತ್ಕೊಂಡಿರಿ. ಯಾರು ಎತ್ತಿಲ್ಲ ಮಾರಿ, ಅದಕ್ಕೆ ಎಲ್ಲ ಭಾಳ ಬಿಸಿ ಆಗಿಬಿಟ್ಟ. ಸಂಕೇತ ಗೊತ್ತಿಲ್ಲ, ಅವ ಎತ್ತಿಲ್ಲ ಫೋನ್. ಮಲ್ಲಿಗೆ ಪಕ್ಕ ಸ್ಪಾಟನ್ ಇರ್ಬೇಕು. ಹಿತೇಶ್ ಅಂತ ಅಂಗಡಿ ಇದ್ದಲ್ಲಿ ನಾ ಏನು ಮಾಡ್ತೀವ ಇರ್ಬೇಕು. ಸಂಕೇತ ಮನೆ ರೇಡ್ ಹಾಕಿ ಈಗ. ಹಾಂ, ರೇಡ್ ಈಗ ನೆಕ್ಸ್ಟ್ ರೇಡ್ ಅಲ್ಲೇ. ಯಾವಾಗ ನಾಳೆ ಬರ್ತಿ? ನಾಳೆಗೆ ಬರ್ತಿ? ನಾನು ನಾಡ್ದೆ ಹೋಗ್ತಿರ್ಬೇಕು. ನಾಳೆ ಮೀಟ್ ಆಗುವ. ಹಾಂ, ನೋಡೋ ಟೈಮ್ ಸಿಕ್ಕಿದ್ರೆ. ನನ್ನ ಭಾಳ ಟೈಟ್ ಸ್ಕೆಡ್ಯೂಲ್ ಉಂಟು, ಸಿಕ್ಕೋದು. ಸೊ ಗೈಸ್ ನೋಡಿದ್ರ ನಿತ್ಯಾನಂದ ಜೊತೆ ಮಾತಾಡ್ತಿದ್ದಾನೆ ಸಂಪ್ರೀತ. ಈಗ ಹಂಗೆ ಏನು ಥಾಟ್ ಬಂದಂದ್ರೆ ಮೈಂಡಲ್ಲಿ, ಸಂಕೇತ್ ಮನೆಗೆ ಡೈರೆಕ್ಟ್ ರೇಡ್ ಮಾಡುವ ಅಂತ, ಡೈರೆಕ್ಟ್ ಮನೆಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ. ಸೊ ಓಕೆ ಸಂಕೇತ್ ಮನೆಗೆ ಡೈರೆಕ್ಟ್ ಹೋಗುವ, ಕಾಲ್ ಮೆಸೇಜ್ ಏನೂ ಮಾಡೋದು ಬೇಡ, ಡೈರೆಕ್ಟ್ ಅವ್ನ ಮನೆಗೆ ಹೋಗುವ. ಸೊ ಡೈರೆಕ್ಟ್ ಹೋಗ್ತೀವಿ ಗೈಸ್. ಈಗ ಸಂಕೇತ್ ಮನೆಗೆ ಮಳೆ ಕೂಡ ಕಡಿಮೆ ಆಯಿತು. ಸೊ ಸಂಕೇತ್ ಮನೆಗೆ ಹೋಗಿ ಆಮೇಲೆ ಹಿತೇಶ್ ಮನೆಗೆ ಹೋಗೋಣ. ನಿತ್ಯಾನಂದ ಅನ್ಫಾರ್ಚುನೇಟ್ಲಿ ಅಂಕೋಲಾದಲ್ಲಿಲ್ಲ, ಅವ್ನು ಗೋವಾದಲ್ಲಿದ್ದಾನೆ. ಸೊ ನಾಳೆ ಬರ್ತಾನಂತೆ. ಸೊ ನನಗೆ ಗೊತ್ತಿತ್ತು ಈ ವಿಷಯ. ಓಕೆ, ಈಗ ಬನ್ನಿ ಸಂಕೇತ್ ಮನೆ ಹತ್ರ ಹೋಗೋಣ, ಅವನೇನು ಮಾಡ್ತಿದ್ದಾನೋ ಅಂತ ನೋಡಿದ್ರೆ ಆಯಿತು. ಆ್ಯಂಡ್ ಇಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದ್ದು ನೋಡಿ ಗೈಸ್. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇತ್ತಲ್ಲ, ಸೊ ನಮ್ಮ ಕಾಲೇಜಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದ್ರು, ಇದು GC ಕಾಲೇಜಲ್ಲಿ. ಸೊ ಓಕೆ ಬನ್ನಿ ಈಗ ಹೋಗೋಣ. ಫೈನಲಿ ಸಂಪ್ರೀತ ಸಂಕೇತಕ್ಕೆ ಮನೆಗೆ ಬಂದಿದ್ದಾನೆ. ಶಿಸ್ತಾಗಿ ಮಲ್ಕೊಂಡಿದ್ದ ಗೈಸ್ ಇವನು, ಈಗ ಹೇಳಿದ್ದಾನೆ. ಸೊ ಓಕೆ, ಸ್ವಲ್ಪ ಇಲ್ಲಿ ಮಾತುಕತೆ ಮಾಡಿ ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಗೈಸ್ ಈಗ ಫೈನಲಿ ಹಿತೇಶ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಸಂಕೇತ ಮುಂದೆ ಇದ್ದಾನೆ, ನಾನು ನನ್ನ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಈಗ ನಾವು ಲಿಫ್ಟಲ್ಲಿದ್ದೀವಿ. ಹೊಸ ಕ್ಯಾರೆಕ್ಟರ್ ಮತ್ತೊಬ್ಬ ಪರ್ಸನ್ ಬಂದಿದ್ದಾನೆ. ಈಗ ಹಿತೇಶ್ ಹೋಗಿ ಸರ್ಪ್ರೈಸ್ ಮಾಡೋದು. ಗೈಸ್ ಲಿಫ್ಟಲ್ಲಿ ದೆವ್ವ ಬಂತು. ಓ ಮೈ ಗಾಡ್ ಗೈಸ್, ಲಿಫ್ಟ್ ಫುಲ್ ಅಲಗಾಡ್ತಿದೆ. ಕ್ರಿಂಜರ್ ಕಥೆಲ್ಲ ಮಾಡಿಬಿಟ್ಟು ಓಹ್ ಬಂದ್ರಿ ಚಾರ್ಜ್ ಗೈಸ್ ಟೆರೆಸ್ ಮೇಲೆ. ಅವ್ನು ಫಸ್ಟ್ ಫ್ಲೋರ್, ನಾವು ಟೆರೆಸ್ ಮೇಲೆ ಬಂದ್ರಿ. ಈಗ ನೀನೇ ಕಾಲ್ ಮಾಡ್ಕರಿ ಅವ್ನಿಗೆ ಟೆರೆಸ್ ಮೇಲೆ. ಸೊ ಗೈಸ್ ಈಗ ಟೆರೆಸ್ ಮೇಲೆ ಬಂದಿದ್ದೀವಿ. ನಾನು ಸ್ಲೋ ಆಗಿ ವಿಡಿಯೋ ಮಾಡ್ತೀನಿ. ಹಾಂ ಓಕೆ. ಸೊ ನಾನು ಹಿಂಗೆ ಸೈಲೆಂಟಾಗಿ ವಿಡಿಯೋ ಮಾಡ್ತೀನಿ. ಸೊ ಓಕೆ, ಇಲ್ಲಿ ಹಿತೇಶ್ ಮನೆ ಟೆರೆಸ್ ಮೇಲ್ಗಡೆ ಕ್ರಿಕೆಟ್ ಆಡ್ತಿದ್ದಾರೆ ಗೈಸ್. ನೋಡಿ ಇಲ್ಲಿ ಅವನು ಪ್ರ್ಯಾಂಕ್ ಮಾಡ್ಲಿಕ್ಕೆ ಬಂದವ್ರು. ಇವ್ನು ನೋಡಿ ಗೈಸ್, ನಾನು ಮಲಗಿದ್ದವನು ಎಷ್ಟು ಬೇಗ ಹೈಪರ್ ಆ್ಯಕ್ಟಿವ್ ಆದ. ಇವನು ಕಾಲ್ ಮಾಡಿದ್ರೆ ಆನ್ಸರು ಮಾಡ್ತಿಲ್ಲ ಹಿತೇಶ್. ಏನು ಮಾಡ್ತಿದ್ದಾನೋ, ಅಂಗಡಿಗೆ ಹೋಗಿದ್ದಾನೋ, ಮಲಗಿದ್ದಾನೋ ಏನೋ ಗೊತ್ತಿಲ್ಲ. ನನ್ನ ಮೊಬೈಲ್ ಏನಾದರೂ ಹಿಂಗೆ ವೀಡಿಯೋ ಮಾಡ್ತಾ ಕೆಳಗೆ ಬಿದ್ದೋದ್ರೆ ಏನಾಗಬೇಕು ನನ್ನ ಪರಿಸ್ಥಿತಿ. ಗೋವಿಂದ ಗೈಸ್, ಗೋವಿಂದ. ಮೊಬೈಲಲ್ಲಿ ಇಟ್ಟು ನೋಡೋಣ, ಹಿಂಗೆ ಇಡ್ತೀನಿ. ಇಲ್ಲಿ ನೋಡಿ, ಓ ಮೈ ಗಾಡ್, ಹಿಂಗೆ ಇಟ್ಟಿದ್ದೀನಿ ಜಾಲಿ ಮೇಲೆ. ಹಿಂಗೆ ಕಾಣುತ್ತೆ ನೋಡಿ, ಬಿದ್ದರೆ ಮುಗೀತದೆ. ಸೊ ಓಕೆ, ಅವನು ಎಲ್ಲಿದ್ದಾನೆ ಅಂತ ಬೇಗ ಕಾಲ್ ಮಾಡಿ, ಇಲ್ಲ ಡೈರೆಕ್ಟ್ ಮನೆಗೆ ಹೋಗುವ ಬರ. ಇಲ್ಲಿ ಮುಂದುಗಡೆಯಿಂದ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವ್ರ ಮನೆ ಮುಂದುಗಡೆಯಿಂದ. ಸೊ ನೋಡಿ, ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿ. ಸೊ ಓಕೆ, ಮನೆಗೆ ಹೋಗುವ ಅವ್ನ ಮನೆಗೆ.
ಯಾರು ಇರಲ್ಲ ನಾನು ಯಾರು ಮನೆ ಹಿತೇಶ್ ಮನೆಗೆ ಹೋಗುವ ಹಿತೇಶ್ ಮನೆಯಲ್ಲ ಇದು ಬಾ ಈಗ ಗ್ರೌಂಡ್ ಫ್ಲೋರಿಗೆ ಹೋಗಿದ್ದಾನೆ. ನಾವು ಅಲ್ಲಿ ಚಮಕ್ ಕೊಟ್ಟು ಟೆರೆಸ್ ಮೇಲೆ ಬಂದಿದ್ವಿ, ಬಟ್ ಅವ್ನು ಗ್ರೌಂಡ್ ಫ್ಲೋರಿಗೆ ಹೋಗಿದ್ದಾನೆ ಗೈಸ್. ಈಗ ಇಲ್ಲಿ ಕಾಣಿಸ್ತಾನೆ ನೋಡಿ, ಆ ಕಡೆ ಅಲ್ಲಿ ನೋಡಿ ಗೈಸ್. ಆಯ್ತು ಬಾರೋ ಗೈಸ್. ಈಗ ಹಿತೇಶ್ ಬರ್ತಿದ್ದಾನೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೈಡಿಂದ. ಸೊ ಅವ್ನು ಮೇಲೆ ಬರ್ತೀನ ಹಿಂಗೆ ಲಿಫ್ಟ್ ಎಲ್ಲಿವರೆಗೂ ಬಂತು ಗೈಸ್? ಲಿಫ್ಟ್ ಬರ್ತಿದೆ ಈಗ. ಸೊ ಇಲ್ಲಿಂದಾನೇ ಹಿತೇಶಿಗೆ ಇದು ಮಾಡೋಣ. ಫಸ್ಟ್ ಫ್ಲೋರಿಗೆ ಬಂತು, ನಾವಿರೋದೀಗ 5th ಫ್ಲೋರು ಟೆರೆಸ್ ಮೇಲೆ. ಸೊ 3rd ಬಂತು, 4th ಬಂತು. ಓಕೆ, ಈಗ 5th ಬರುತ್ತೆ. ಬರ್ತಾನೆ ಗೈಸ್ ಹಿತೇಶ್ ಈಗ. ಹಣ ಬಂದ ಗೈಸ್. ಹಿತೇಶ್ ಬಂದ. ಗೈಸ್ ಹಿತೇಶ್ ಬಂದ. ಪಾಪ ಮಲ್ಕೊಂಡಿದ್ದ ಗೈಸ್, ಎದ್ದು ಬಂದ ಹೀಗೆ. ಓಕೆ ಗೈಸ್, ಸ್ವಲ್ಪ ಮಾತಾಡ್ತೀವಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಆಯ್ತು, ಈಗ 4 ಜನ ಇಲ್ಲಿ ಕುತ್ಕೊಂಡಿದ್ದೀವಿ. ನಿತ್ಯಾನಂದ ಒಬ್ಬ ಮಿಸ್ಸಿಂಗ್. ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡಿದ್ದೀವಿ ಗೈಸ್. ಇವತ್ತು ಹಿತೇಶ್ ಏನೋ ಫುಲ್ ಹೆಸಿಟೇಷನ್ ಮಾಡ್ತಿದ್ದಾನೆ, ಏನಂತ ಗೊತ್ತಿಲ್ಲ. ನೋಡಿ, ಎಲ್ಲ ಕಡೆಯಿಂದ ಕ್ಯಾಮ್ರಾ ಹಿತೇಶಿಗೆ ಫೋಕಸ್ ಇದೆ ಈಗ. ಹಿತೇಶ್ ಫುಲ್ ಸೆಲೆಬ್ರಿಟಿ ಆಗಿದ್ದಾನೆ ಈಗ. ಸೊ ಓಕೆ ಗೈಸ್, ಇಲ್ಲಿ ಸ್ವಲ್ಪ ಮಾತುಕತೆ ಮಾಡಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ. ಆ್ಯಂಡ್ ಇಲ್ಲಿ ಮಾರ್ಕೆಟ್ ಇವತ್ತು ಇಲ್ಲೇ ಮಾಡಿದ್ದಾರೆ ಕೆಳಗಡೆ. ಸೊ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ 1 ಮಂತು. ಸೊ ಎಲ್ಲ ಫುಲ್ ಮಾರ್ಕೆಟ್ ಇಲ್ಲೇ ಮಾಡಿದ್ದಾರೆ ಹಿತೇಶ್ ಮನೆ ಕೆಳಗಡೆ. ನೋಡಿ ಅಲ್ಲಲ್ಲವರೆಗೂ ಎಷ್ಟು ದೂರದವರೆಗೂ ಕಾಣುತ್ತೆ. ಅಲ್ಲಿಂದ ಸ್ಟಾರ್ಟು. ಸೊ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಹೋಗುತ್ತೆ. ಸೊ ನಿಮಗೇನಾದರೂ ಅಂಕೋಲಾ ಮಾರ್ಕೆಟ್ ವೀಡಿಯೋ ಏನಾದರೂ ಬೇಕಿದ್ದಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡೋಣ. ಸೊ ಓಕೆ ಗೈಸ್, ಈಗ ಫೈನಲಿ ಹೋಗ್ತಾ ಇದ್ದೀವಿ. ಎಲ್ಲ ವಿಡಿಯೋ 10 ಸ್ಕ್ವಾಡ್ ಕಳ್ಸ್ರಿ. ಎಸ್ ಕರೆಕ್ಟ್. ಡ್ರೈವ್ ಮಾಡ್ಕೊಬಿಟ್ರೆ ಚೊಲಾಗಿ ಗೈಸ್. ಅನ್ನಬೆಲ್ಲ ದೆವ್ವ ಬಂದಿದೆ ಗೈಸ್. ಅನ್ನಬೆಲ್ಲ ಅಲ್ವ ಅವ, ಸತ್ಯ ಬಿಚ್ಚು ಅವ. ಇದಂತ ಕುಂಕರ್ಣ ಯಾರ ಸೊ ಗೈಸ್, ನಾನೆಲ್ಲ ವರ್ಕನ್ನು ಕಂಪ್ಲೀಟ್ ಮಾಡಿ ಈಗ ಜಸ್ಟ್ ಮನೆಗೆ ಬಂದೆ. ಸೊ ಓಕೆ, ಇವತ್ತಿನ ಬ್ಲಾಗ್ ಈ ಥರ ಇತ್ತು, ನೋಡಿದ್ರಲ್ಲ. ಸೊ ಎಂಜಾಯ್ ಮಾಡಿದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು, ಸ್ವಾತಂತ್ರ್ಯ ದಿನಾಚರಣೆ, 80ನೇ ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.